Yeah, coming back to the point again, after the failure of ನಾನ್ ಮೂಮೆಂಟ್ ಏನೇ ಆದರೂ ಕೂಡ 1920ಇಂದ 1922ವರೆಗೂ ಒಂದು ಫೇಲಿಯರ್ ಅಂತ ನಾವೆಲ್ಲ ಅನ್ಕೋಬಹುದು, ಬಿಕಾಸ್ ಸಿನ್ಸ್ ವಿ ಡಿಂಟ್ ಅಟೈನ್ ದ ಸ್ವರಾಜ್ ದಟ್ ಗಾಂಧಿ ವಾಸ್ ಟಾಕಿಂಗ್ ಅಬೌಟ್. ಸೊ ಅದಾದಮೇಲೆ ಇಂಡಿಯಾದಲ್ಲಿ ನ್ಯಾಷನಲಿಸಮ್ ಮೂಮೆಂಟ್ ತುಂಬ ಡಲ್ ಆಯಿತು. ದ ರೀಸನ್ ಇಸ್ ವೆರಿ ವೆರಿ ಸಿಂಪಲ್. ಒಂದು ಕಡೆ ಬಾಲ್ ಗಂಗಾಧರ್ ತಿಲಕ್ ಅವರು ತೀರು ಹೋದರು, ಇನ್ನೊಂದು ಕಡೆ ಮಹಾತ್ಮ ಗಾಂಧಿ ನಾನ್ ಕೋಆಪ್ರೇಷನ್ ಮೂಮೆಂಟ್ ಫೇಲಿಯರಿಂದ ಜನ ಅವ್ರನ್ನ ರೆಸ್ಪೆಕ್ಟ್ ಮಾಡೋದು ಸ್ವಲ್ಪ ಕಮ್ಮಿ ಮಾಡ್ತಾ ಹೋದರು ಆ್ಯಸ್ ದ ಟೈಮ್ ಮೂಡ್ ಫಾರ್ವರ್ಡ್. ಆ್ಯಂಡ್ ಆನ್ ದ ಅದರ್ ಫೇಸ್ ಏನಾಯಿತು ಅಂದರೆ, ದ ಅದರ್ ಫೇಸ್ ಇವನ್ ಸುಭಾಷ್ ಚಂದ್ರ ಬೋಸ್ ಅವರು ಕೂಡ ಇದ್ದರು, ದಟ್ ವಾಸ್ ಆಲ್ಸೋ ಹ್ಯಾಪ್ನಿಂಗ್. ಮಹಾತ್ಮ ಗಾಂಧಿಗೆ ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ ಆಗ್ತಾಯಿತ್ತು ಅಂತ ಹೇಳ್ಬೋದು. ವೆನ್ ಐ ಟಾಕ್ ಇನ್ ದ ಫ್ಯೂಚರ್ ನಿಮ್ಗೊಂದು ಅರ್ಥ ಆಗುತ್ತೆ ಯಾಕೆ ನಾನು ಇದು ಹೇಳಿದೆ ಅಂತ. ಇವಾಗ ಒಂದು ಹಿಂಟ್ ಅಂತ ಅಂದ್ಕೊಳ್ಳಿ. ಬಟ್ ನಾವು ಲೆಟ್ಸ್ ಟಾಕ್ ಅಬೌಟ್ ಸೈಮನ್ ಕಮಿಷನ್. ನಿಮಗೆ 1919 ಮಾಂಟೆಗ್ಯೂ ಚಮ್ಸ್ಫೋರ್ಡ್ ರಿಫಾರ್ಮ್ಸ್ ನೆನಪಿದ್ರೆ, ದೆರ್ ಈಸ್ ಒನ್ ಸ್ಪೆಷಲ್ ಪ್ರಾವಿಷನ್ ಇನ್ ದಿಸ್. ಏನದು? ಆಫ್ಟರ್ 10 years a commission would be set up. After 10 years a commission would be set up to see how this act is performing. ಈ ಆ್ಯಕ್ಟ್ ವರ್ಕ್ ಆಗ್ತಿದೆಯಾ ಇಲ್ಲ ಅಂತ ಚೆಕ್ ಮಾಡೋಕ್ಕೆ ಒಂದು ಕಮಿಷನ್ನ ಸ್ಥಾಪಿಸ್ತೀವಿ ಅಂತ ಆ ರಿಫಾರ್ಮಲ್ಲಿ ಕ್ಲಿಯರಾಗಿ ಮೆನ್ಷನ್ ಆಗಿತ್ತು. ಆ್ಯಸ್ ಅ ರಿಸಲ್ಟ್ ಆಫ್ ದಿಸ್, ಇನ್ 1927 itself, in 1927 a commission was set. The name was Simon Commission. The name of the commission was Simon Commission, and Sir John Simon was the chairman. Sir John Simon was the chairman. Aita, with him there were 6 more members. Total it's a 7-member commission. But the highlight ಏನಂದರೆ, ಈ ಕಮಿಷನಲ್ಲಿ there was no Indian. ಇದೇ highlight. In this commission there was absolutely no Indian. These people were drafting the policies for India, but Indians were ignored. Because of this, people in India rejected this commission. Rejected ಅಂತಲೇ ಹೇಳ್ಬೋದು. People in India rejected this commission. As a part of this, when in 1928 Simon Commission came to India, 1927 ಅಲ್ಲಿ it was formed in England. When Simon Commission came to India, people showed disrespect. ಜನ ಇದಕ್ಕೆ ರೆಸ್ಪೆಕ್ಟ್ ಕೊಡಲೇ ಇಲ್ಲ. ಎಲ್ಲಿ ಹೋದರೂ ಕೂಡ ಸೈಮನ್ ಗೋ ಬ್ಯಾಕ್ ಅನ್ನೋ ಒಂದು ಸ್ಲೋಗನ್ ಕೇಳ್ತಾ ಇತ್ತು. ದ ಸ್ಲೋಗನ್ ವಾಸ್ ಸೈಮನ್ ಗೋ ಬ್ಯಾಕ್. ಆ್ಯಂಡ್ ಟು ಪೀಪಲ್ ಟು ಶೋ ದರ್ ಆ್ಯಂಗರ್ ಅಗೇನ್ಸ್ಟ್ ದಿಸ್ ಕಮಿಷನ್, ದೇ ವರ್ ಹ್ಯಾವಿಂಗ್ ದ ಬ್ಲ್ಯಾಕ್ ಕಲರ್ ಪ್ರೊಟೆಸ್ಟ್ ಎವ್ರಿವೇರ್. ಬ್ಲ್ಯಾಕ್ ಫ್ಲಾಗ್ಸ್ನ ತೋರಿಸ್ಕೊಂಡು ದೇ ವರ್ ರೆಪ್ರೆಸೆಂಟಿಂಗ್ ದರ್ ಪ್ರೊಟೆಸ್ಟ್. ದ ಕಲರ್ ಈಸ್ ಬ್ಲ್ಯಾಕ್ ಫ್ಲಾಗ್ಸ್. ಓಕೆ, ಆ್ಯಂಡ್ ಟು ಕಂಟ್ರೋಲ್ ದಿಸ್ ರಿವೋಲ್ಟ್ಸ್, ಇದನ್ನು ಸಪ್ರೆಸ್ ಮಾಡಬೇಕಂತ ಬ್ರಿಟಿಷರ್ಸ್ ರೆಸಾರ್ಟೆಡ್ ಟು ಲಾಠಿ ಚಾರ್ಜ್. ಬ್ರಿಟಿಷರ್ಸ್ ಎಲ್ಲಿ ನೋಡಿದ್ರೆ ಅಲ್ಲಿ ಲಾಠಿ ಚಾರ್ಜ್ ಮಾಡೋಕ್ಕೂ ಶುರು ಮಾಡಿದ್ರು. ದಂಗೆಗಳಾಗ್ತಾ ಇತ್ತು, ಬಿಕಾಸ್ ನೋ ಒನ್ ವಾಂಟೆಡ್ ಸೈಮನ್ ಕಮಿಷನ್. ಎಸ್ಪೆಷಲಿ ಇಂಡಿಯನ್ಸ್ ಡಿಂಟ್ ವಾಂಟೆಡ್ ಸೈಮನ್ ಕಮಿಷನ್. ಇವನ್ ದ INC leaders didn't wanted Simon Commission. Neither the Muslim League leaders wanted Simon Commission. Both were together opposing this. As a result of this, Britishers resorted to lathi charge. ಇಲ್ಲಿ ಒಂದು ಮೇನ್ ಇವೆಂಟ್ ಆಗುತ್ತೆ ಇನ್ ಲಾಹೋರ್ 1928. ಲಾಲಾ ಲಜಪತ್ ರಾಯ್ ಅವರು, ಲಾಲ್ ಅಂತ ಏನು ಕರೀತಾನೆ ಎಕ್ಸ್ಟ್ರೀಮಿಸ್ಟ್ ಲೀಡರ್ಲಿ, ಲಾಲಾ ಲಜಪತ್ ರಾಯ್ ಅವರು ಲಾಠಿ ಚಾರ್ಜ್ಗೆ ಸಿಗ್ತಾರೆ. ಹಿ ವಾಸ್ ಬೀಟನ್ ಅಪ್ ಇನ್ ಲಾಠಿ ಚಾರ್ಜ್, ಡ್ಯೂ ಟು ವಿಚ್ ಆಫ್ಟರ್ ಸಮ್ ಡೇಸ್ ಹಿ ಡೈಡ್. ನೋಡಿ, ಇಟ್ಸ್ ಅ ವೆರಿ ಬ್ಯಾಡ್ ಥಿಂಗ್. ಲಾಲಾ ಲಜಪತ್ ರಾಯ್ ವಾಸ್ died. So you can say Lala Lajpat Rai was killed in the lathi charge. This was a very very negative impact that happened, and the reason for this, one ನಿಮಿಷ ಸ್ವಲ್ಪ ನೀರು ಕುಡಿತಿದ್ದಾನೆ, just give me a second. And the reason for this particular brutal act was the assistant superintendent of that Lahore session, ಅಂದರೆ ಲಾಹೋರ್ ಏರಿಯಾದಲ್ಲಿದ್ದಂಥ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್, ಹಿಸ್ ನೇಮ್ ಇಸ್ JP Saunders. ಇವನ ಹೆಸರು ನೆನಪಿಟ್ಕೊಳ್ಳಿ. JP Saunders was the person who gave the permission for the lathi charge in Lahore, due to which Lala Lajpat Rai was killed. Okay, ASP, Assistant Superintendent of Police, British Police, who was Lahore JP Saunders. ಆಯಿತಾ, ಇದು ನೆನಪಿಟ್ಕೊಳ್ಳಿ. ದಿಸ್ ವಾಸ್ ದ ಔಟ್ಕಮ್. ಸೈಮನ್ ಕಮಿಷನ್ಗೆ ಹೆಂಗಿದ್ರು ಸಪೋರ್ಟ್ ಸಿಗಲಿಲ್ಲ. ಆ್ಯಂಡ್ ಸಮ್ ಆಫ್ ದ ಸಜೆಷನ್ಸ್ ಮೇಡ್ ಬೈ ಸೈಮನ್ ಕಮಿಷನ್ ಆರ್, that were made by Simon Commission are, the first and foremost one was abolition of diarchy. A diarchy ಏನಿತ್ತು, ಅದೇ transferred list, reserved list, that thing was cancelled. And they also told that from now on ಏನೇ ಕಾನ್ಸ್ಟಿಟ್ಯೂಷನ್ ರಿಫಾರ್ಮ್ ಆದರೂ ಕೂಡ ಇಂಡಿಯನ್ಸ್ದು ಒಪಿನಿಯನ್ ತಗೊಳ್ತೇವೆ ಅಂತ, ಬಿಕಾಸ್ ಸೈಮನ್ ಕಮಿಷನ್ ವಾಸ್ ವಾಸ್ಟ್ಲಿ ರಿಜೆಕ್ಟೆಡ್ ಬೈ ಇಂಡಿಯನ್ಸ್. ದ್ಯಾಟ್ಸ್ ವೈ ಇನ್ಮೇಲೆ ಇಂಡಿಯನ್ಸ್ ಕೂಡ ತಗೊಳ್ತೇವೆ ಅಂತ ಹೇಳಿದ್ರು. ಆ್ಯಂಡ್ ವಾಟ್ ಎವರ್
ದಿಸ್ ಕಮಿಷನ್ ಗೇವ್ ದ ಒಪಿನಿಯನ್ಸ್. ದಿಸ್ ಗೇವ್ ರೈಸ್ ಟು ಗೌರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935. ಹೇಳಿದ್ದೆಲ್ಲದನ್ನೂ ತಗೊಂಡು ಗೌರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935ನ ಸ್ಥಾಪಿಸ್ತಾರೆ. ದಿಸ್ ಈಸ್ ಒನ್ ಥಿಂಗ್ ದಟ್ ಹ್ಯಾಪನ್. ಅರ್ಥ ಆಗ್ತಿದೆಯಾ? ಸೈಮನ್ ಕಮಿಷನ್ ಇಸ್ ನಥಿಂಗ್ ಬಟ್ ಆಲ್ ಅಬೌಟ್ ದ ರಿಫಾರ್ಮ್ಸ್ ದಟ್ ನೀಡ್ಸ್ ಟು ಬಿ ಡನ್ ಬೈ ಚೆಕಿಂಗ್ 1919 ಇನ್ ಮೈಂಡ್. ಆ್ಯಂಡ್ ಸೈಮನ್ ಕಮಿಷನ್ ಕೊಟ್ಟಿದ್ದ ರಿಪೋರ್ಟ್ ಇನ್ 1930, ಅದರ ಬೇಸಿಸ್ ಮೇಲೆ 1935 ವಿ ಗಾಟ್ ಅವರ್ ಗೌರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935. ದಿಸ್ ಇಸ್ ಆಲ್ ಅಬೌಟ್ ಸೈಮನ್ ಕಮಿಷನ್. ಈ ಪಾಯಿಂಟ್ ಸ್ವಲ್ಪ ಮರ್ತೋದ್ರೂ ಪರವಾಗಿಲ್ಲ. ಇನ್ ಅ ಮೀನ್ ವೈಲ್ ಐ ವಿಲ್ ಟಾಕ್ ಅಬೌಟ್ ಆ ಗ್ರೇಟೆಸ್ಟ್ ಲೀಡರ್ಸ್ ಇನ್ ದ ಟೈಮ್. ನೋಡಿ, 1920s 1930s ಲಾಟ್ ಆಫ್ ಲೀಡರ್ಸ್ ವೆರ್ ರೈಸಿಂಗ್. ದೆರ್ ವಾಸ್ ಅ ಲೀಡರ್ಶಿಪ್ ರೈಸ್ ಅಂತಲೇ ಹೇಳ್ಬೋದು. ಅವ್ರು ಯಾರ್ಯಾರು ಏನೇನು ಅಂತ ನೆಕ್ಸ್ಟ್ ಮಾತಾಡೋಣ. ಇದು ಮಾತಾಡಿದ ಮೇಲೆ ವಿ ವಿಲ್ ಗೋ ಫಾರ್ವರ್ಡ್ ಇನ್ ದ ಹಿಸ್ಟ್ರಿ. ಫಾರ್ ನೌ ಯು ನೋ ದ್ಯಾಟ್ 1920 ದಿ ಮೋಸ್ಟ್ ಪಾಪ್ಯುಲರ್ ಲೀಡರ್ ವಾಸ್ ಹೂಮ್? ಮಹಾತ್ಮ ಗಾಂಧಿಯವರು. ಬಟ್ ಆ್ಯಸ್ ದ ಟೈಮ್ ಮೂವ್ಸ್ ಫಾರ್ವರ್ಡ್, ವಾಟ್ ಹ್ಯಾಪೆಂಡ್ ಈಗ ಅರ್ಥ ಮಾಡ್ಕೊಳ್ಳೋಣ. ವಾಟ್ ಆರ್ ದ ರೈಸಿಂಗ್ ಲೀಡರ್ಸ್ ವೆರ್ ಅವೈಲೇಬಲ್ ಇನ್ ದ ಫ್ರೀಡಮ್ ಮೂವ್ಮೆಂಟ್ ಅಂತ. ಓಕೆ, ಸೊ ಸೈಮನ್ ಕಮಿಷನ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ನಿಮ್ಗೆ ಈ ಲೈನ್ ಅರ್ಥ ಆಗದೆ ಇದ್ರೂ ಕೂಡ ಮರ್ತೋಗಿ. ಯಾವ ಲೈನ್ ಅದು? ಈ ಲೈನ್ ಜಸ್ಟ್ ಅಂಡರ್ಸ್ಟ್ಯಾಂಡ್ ದಟ್ Lala Lajpat Rai was assassinated by the lathi charge. Other than that, it's all okay. Okay na? Jai.